ಗುಜರಾತ್ನ ಜಾಮ್ನಗರದಲ್ಲಿ ತಲೆ ಎತ್ತಲಿದೆ ಪ್ರಪಂಚದ ಅತಿ ದೊಡ್ಡ ಡೇಟಾ ಸೆಂಟರ್. ಹೌದು, ಇಂಥದ್ದೊಂದು ಹೆಮ್ಮೆಯ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಗುಜರಾತ್ನ ಜಾಮ್ನಗರದಲ್ಲಿ ವಿಶ್ವದ ಅತಿ ದೊಡ್ಡ ಡೇಟಾ ಸೆಂಟರ್ ಅನ್ನು ನಿರ್ಮಿಸಲು ಸಜ್ಜಾಗಿದ್ದಾರೆ ಎಂದು ಸುದ್ದಿ ಸಂಸ್ಥೆ ಬ್ಲೂಮ್ಬರ್ಗ್ ತಿಳಿಸಿದೆ. ಪ್ರಸ್ತಾವಿತ ಸೌಲಭ್ಯವು 3 ಗಿಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರಲಿದೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದ್ದು, ಡೇಟಾ ಸೆಂಟರ್ ನಿರ್ಮಾಣಕ್ಕಾಗಿ ರಿಲಯನ್ಸ್ $20 ಬಿಲಿಯನ್ ನಿಂದ $30 ಬಿಲಿಯನ್ ವರೆಗೆ ಖರ್ಚು ಮಾಡಲು ಸಿದ್ಧವಾಗಿದೆ ಎಂದು ಹೇಳಲಾಗಿದೆ. ಡೇಟಾ ಸೆಂಟರ್ ಅಂದರೆ ಏನು? ಡೇಟಾ ಸೆಂಟರ್ ಅಂದರೆ ಡಿಜಿಟಲ್ ಡೇಟಾಗಳನ್ನು ಸಂಗ್ರಹಿಸಿಡುವ ಮೂಲಸೌಕರ್ಯ ವ್ಯವಸ್ಥೆ. ಇಲ್ಲಿ ಸರ್ವರ್ಗಳು, ಸ್ಟೋರೇಜ್ ಸಿಸ್ಟಮ್, ನೆಟ್ವರ್ಕಿಂಗ್ ಇಕ್ವಿಪ್ಮೆಂಟ್ಗಳು, ಫೈರ್ವಾಲ್ಸ್, ಸೆಕ್ಯೂರಿಟಿ ಸಿಸ್ಟಮ್ಸ್, ಅಪ್ಲಿಕೇಶನ್ ಡೆಲಿವರಿ ಕಂಟ್ರೋಲರ್ಸ್, ಎನ್ವೈರ್ಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ಸ್, ಹೆಚ್ಚು ಪವರ್ಫುಲ್ ಪ್ರೊಸೆಸರ್ಸ್ ಇತ್ಯಾದಿಗಳು ಇರುತ್ತವೆ. ಡೇಟಾ ಸೆಂಟರ್ ಯಾಕೆ ಅಗತ್ಯ? ಭಾರಿ ಸಂಖ್ಯೆಯಲ್ಲಿ ದಿನನಿತ್ಯ ಸೃಷ್ಟಿಯಾಗುವ ಬಿಸಿನೆಸ್ ಡೇಟಾಗಳು ಹಾಗೂ ಅಪ್ಲಿಕೇಶನ್ಗಳ ನಿರ್ವಹಣೆಗೆ ಡೇಟಾ ಸ್ಟೋರೇಜ್ಗಳು ಬೇಕು. ಹೀಗಾಗಿ ಬೃಹತ್ ಡೇಟಾ ಸೆಂಟರ್ಗಳು ಅಗತ್ಯವಾಗಿವೆ. ಜಾಮ್ನಗರ ಯೋಜನೆಯ ಬಗ್ಗೆ ಹೆಚ್ಚಿನ ವಿವರಗಳು ಇನ್ನಷ್ಟೇ ಬರಬೇಕಿವೆ. ಆದಾಗ್ಯೂ ರಿಲಯನ್ಸ್ ಪ್ರಸ್ತುತ ಅಭಿವೃದ್ಧಿಯಲ್ಲಿರುವ ಹತ್ತಿರದ ಸೌರ, ಪವನ ಮತ್ತು ಹೈಡ್ರೋಜನ್ ಯೋಜನೆಗಳ ಮೂಲಕ ಸೈಟ್ಗೆ ಸಂಪೂರ್ಣವಾಗಿ ಹಸಿರು ಶಕ್ತಿಯಿಂದ ವಿದ್ಯುತ್ ನೀಡಲು ಯೋಜಿಸಿದೆ ಎಂದು ಹೇಳಲಾಗುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಭಾರತದ ವೇಗವಾಗಿ ಬೆಳೆಯುತ್ತಿರುವ ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯಗಳಿಗೆ ಬಲವಾದ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಈ ಡೇಟಾ ಸೆಂಟರ್ ದೇಶದ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಜೊತೆಗೆ ಜಾಗತಿಕ ಎಐ ಓಟದಲ್ಲಿ ಭಾರತವು ಹೆಚ್ಚು ಸ್ಪರ್ಧಾತ್ಮಕವಾಗಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಪ್ರಮುಖ ಎಐ ತಂತ್ರಜ್ಞಾನ ಡೆವಲಪರ್ ಆದಂತಹ ಎನ್ವಿಡಿಯಾದಿಂದ ವಿಶ್ವದ ಮುಂದುವರಿದ ಸೆಮಿಕಂಡಕ್ಟರ್ಗಳನ್ನು ಖರೀದಿಸುವ ಮೂಲಕ ಎಐ ತಂತ್ರಜ್ಞಾನಗಳಲ್ಲಿ ಕಾರ್ಯತಂತ್ರಾತ್ಮಕ ಹೂಡಿಕೆ ಮಾಡುತ್ತಿದೆ ಎಂದು ವರದಿಯಾಗಿದೆ. 2024ರ ಅಕ್ಟೋಬರ್ನಲ್ಲಿ ಎನ್ವಿಡಿಯಾ ಎಐ ಶೃಂಗಸಭೆಯ ಸಮಯದಲ್ಲಿ ಭಾರತದಲ್ಲಿ ಎಐ ಮೂಲಸೌಕರ್ಯವನ್ನು ಸ್ಥಾಪಿಸಲು ರಿಲಯನ್ಸ್ ಮತ್ತು ಎನ್ವಿಡಿಯಾ ಪಾಲುದಾರಿಕೆಯನ್ನು ಘೋಷಿಸಲಾಯಿತು. ಈ ಸಹಯೋಗದ ಭಾಗವಾಗಿ ಎನ್ವಿಡಿಯಾವು ರಿಲಯನ್ಸ್ನ ಡೇಟಾ ಸೆಂಟರ್ಗಾಗಿ ಅದರ ಅತ್ಯಾಧುನಿಕ ಬ್ಲ್ಯಾಕ್ವೆಲ್ ಎಐ ಪ್ರೊಸೆಸರ್ಗಳನ್ನು ನೀಡಲಿದೆ. ಶೃಂಗಸಭೆಯಲ್ಲಿ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಅವರು ಭಾರತವು ತನ್ನದೇ ಆದ ಎಐ ಅನ್ನು ತಯಾರಿಸಬೇಕೆಂದು ಭಾವಿಸಿರುವುದಾಗಿ ಹೇಳಿದ್ದರು. ಅವರೊಂದಿಗಿನ ಸಂಭಾಷಣೆಯ ಸಮಯದಲ್ಲಿ ಪ್ರತಿಕ್ರಿಯಿಸಿದ್ದ ಮುಖೇಶ್ ಅಂಬಾನಿ ಅವರು, ಭಾರತವು ಎಐ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳನ್ನು ಮುನ್ನಡೆಸಲು ಅಪಾರ ಸಾಮರ್ಥ್ಯವನ್ನು ಹೊಂದಿದೆ. ಯುಎಸ್ ಮತ್ತು ಚೀನಾವನ್ನು ಹೊರತುಪಡಿಸಿ ಭಾರತವು ಅತ್ಯುತ್ತಮ ಡಿಜಿಟಲ್ ಸಂಪರ್ಕ ಮೂಲಸೌಕರ್ಯವನ್ನು ಹೊಂದಿದೆ ಎಂದಿದ್ದರು. ಭಾರತದ ಡಿಜಿಟಲ್ ರೂಪಾಂತರದ ಪ್ರಮುಖ ಹೆಜ್ಜೆಗಳಲ್ಲಿ ಒಂದೆಂಬಂತೆ ಇದೀಗ ಗುಜರಾತ್ನ ಜಾಮ್ನಗರದಲ್ಲಿ ರಿಲಯನ್ಸ್ ವಿಶ್ವದ ಅತಿ ದೊಡ್ಡ ಡೇಟಾ ಸೆಂಟರ್ ಅನ್ನು ನಿರ್ಮಿಸುತ್ತಿದೆ. ಗಣನೀಯ ಹೂಡಿಕೆಗಳಿಂದ ಬೆಂಬಲಿತವಾದ ದೇಶೀಯ ಡಿಜಿಟಲ್ ಮತ್ತು ಎಐ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ಭಾರತ ಸರ್ಕಾರದ ಉದ್ದೇಶಕ್ಕೆ ಅನುಗುಣವಾಗಿ ಈ ಡೇಟಾ ಸೆಂಟರ್ನ ನಿರ್ಮಾಣವು ನಡೆಯುತ್ತಿದೆ. ಈ ಉಪಕ್ರಮವು ಯೋಜಿಸಿದಂತೆ ನಡೆದರೆ ಅಂಬಾನಿಯವರ ಡೇಟಾ ಸೆಂಟರ್ ಅಸ್ತಿತ್ವದಲ್ಲಿರುವ ಡೇಟಾ ಸೆಂಟರ್ ಸಾಮರ್ಥ್ಯಗಳನ್ನು ಮೀರಿಸುತ್ತದೆ. ಮಾತ್ರವಲ್ಲದೆ ಬೆಳೆಯುತ್ತಿರುವ ಎಐ ಮಾರುಕಟ್ಟೆಯಲ್ಲಿ ಭಾರತವನ್ನು ಮುಂಚೂಣಿಯಲ್ಲಿ ಇರಿಸಲಿದೆ. ಪ್ರಸ್ತುತ ಭಾರತದ ಒಟ್ಟು ಡೇಟಾ ಸೆಂಟರ್ ಸಾಮರ್ಥ್ಯ ಯುಎಸ್ನಂತೆಯೇ 1 ಗಿಗಾವ್ಯಾಟ್ಗಿಂತಲೂ ಕಡಿಮೆ ಇದೆ. ಒಂದೇ ಯೋಜನೆಯಲ್ಲಿ ಈ ಸಾಮರ್ಥ್ಯವನ್ನು 3 ಪಟ್ಟು ಹೆಚ್ಚಿಸುವುದು ದೇಶಕ್ಕೆ ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ.